ಮೂಡ ನಿವೇಶನ ಹಂಚಿಕೆಯ ವಿಚಾರದಲ್ಲಿ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ನಲ್ಲಿ ವಿಚಾರಣೆ ಮುಂದುವರಿಯುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರ ವಿರುದ್ಧ ವಾದ ಪ್ರತಿವಾದಗಳೆಲ್ಲವೂ ಕೂಡ ನಡೆಯುತ್ತೆ. ವಕೀಲರ ಜೊತೆ ಚರ್ಚೆ, ಕೋರ್ಟ್ ಕಲಾಪದ ಹಿನ್ನೆಲೆಯಲ್ಲಿ ಯಾವುದೇ ಅಧಿಕೃತ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳು ನಿಗದಿ ಮಾಡಿಕೊಂಡಿಲ್ಲ. ಓಕೆ, ಈ ನಡುವೆ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅಂಡ್ ಗ್ಯಾಂಗ್ನ ನ್ಯಾಯಾಂಗ ಬಂಧನದ ಅವಧಿ ಇವತ್ತಿಗೆ ಮುಕ್ತಾಯ ಆಗ್ತಾ ಇದೆ. ಹಾಗಾಗಿ ಎಲ್ಲರನ್ನೂ ಕೂಡ ಇವತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು. ಮೂರು ವಿಚಾರಗಳಲ್ಲಿ ಇವತ್ತು ದರ್ಶನ್ ಪಾಲಿಗೆ ಬಿಗ್ ಡೇ ಆಗುತ್ತಾ ಸೋಮವಾರ ಅಂತಕ್ಕಂಥ ಪ್ರಶ್ನೆ. ಚಿತ್ರದುರ್ಗದ ರೇಣುಕಾಸ್ವಾಮಿಗೆ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿದ ಪ್ರಕರಣದಲ್ಲಿ ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ ನ್ಯಾಯಾಂಗ ಬಂಧನ ಅವಧಿ ಮುಕ್ತಾಯವಾಗ್ತಾ ಇದೆ. ಹಾಗಾಗಿ ದರ್ಶನ್ ಪಾಲಿಗೆ ಇವತ್ತು ಬಿಗ್ ಡೇ ಆಗುತ್ತಾ ಈ ಸೋಮವಾರ ಅಂತ. ಒಂದ್ ಕಡೆ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆಗುತ್ತಾ, ಮತ್ತೆ ಮನೆ ಊಟ ಕೊಡಿ ಅಂತ ಒಂದು ಅರ್ಜಿ ಹಾಕೊಂಡಿದ್ರಲ್ಲ, ಅದು ಕೂಡ ಹೈಕೋರ್ಟ್ನಲ್ಲಿ ಇವತ್ತು ವಿಚಾರಣೆಗೆ ಬರ್ತಾ ಇದೆ. ಜೊತೆಗೆ ಜಾಮೀನು ಕೋರಿ ದರ್ಶನ್ ಇವತ್ತು ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಹಾಗೇನಾದರೂ ಮಾಡಿದ್ರೆ ಇವತ್ತೇ ಅದು ಕೂಡ ವಿಚಾರಣೆಗೆ ಬರುತ್ತೆ. ಈ ಮೂರು ವಿಚಾರಗಳಿಂದ ನಟ ದರ್ಶನ್ಗೆ ಬಿಗ್ ಡೇನಾ, ಏನಾದರೂ ಅವರಿಗೆ ಅನುಕೂಲವಾಗುವಂತಹ ತೀರ್ಪು ಬರುತ್ತಾ ಅಂತ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣ, ಈ ಪ್ರಕರಣದಲ್ಲಿ 17 ಆರೋಪಿಗಳ ನ್ಯಾಯಾಂಗ ಬಂಧನದ ಅವಧಿ ಅಂತ್ಯವಾಗ್ತಾ ಇದೆ ಇವತ್ತಿಗೆ. ಹಾಗಾಗಿ ಆರೋಪಿಗಳನ್ನು ಜಡ್ಜ್ ಮುಂದೆ ಹಾಜರುಪಡಿಸಲಿದ್ದಾರೆ ಅಧಿಕಾರಿಗಳು. ಅಂದರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ. ನಿಮಗೆಲ್ಲ ಗೊತ್ತು, ಮೊದಲು ಎಲ್ಲರೂ ಪರಪ್ಪನಗ್ರಹಾರದಲ್ಲಿದ್ದರು, ಅಲ್ಲಿಂದನೇ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರುಪಡಿಸ್ತಾ ಇದ್ರು. ಈಗ ನೋಡಿದ್ರೆ ಚಿತ್ರಾನ್ನ ಆಗ್ಬಿಟ್ಟಿದ್ದಾರೆ. ಎಲ್ಲ ಒಂದೊಂದು ಕಡೆ ಹೊಟ್ಟೋಗಿದ್ದಾರೆ. ಹಾಗಾಗಿ ಎಲ್ಲರನ್ನೂ ಏಕಕಾಲಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರುಪಡಿಸ್ತಾರೆ. ಜೊತೆಗೆ ನ್ಯಾಯಾಂಗ ಬಂಧನದ ವಿಸ್ತರಣೆಗೆ ಪೊಲೀಸರು ಮನವಿ ಮಾಡೋ ಸಾಧ್ಯತೆ ಎಲ್ಲ ಮಾಡೇ ಮಾಡ್ತಾರೆ 100%. 24ನೇ ACMM ಕೋರ್ಟ್ನಲ್ಲಿ ಇದು ವಿಚಾರಣೆಗೆ ಬರತಕ್ಕಂಥದ್ದು. ಇದು ಮೊದಲ ಕೇಸ್. ಅಂದರೆ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆಗುತ್ತಾ ಇಲ್ವಾ ಅಂತ. ಇನ್ನು ಇದು ಊಟದ ಅರ್ಜಿ ವಿಚಾರಣೆ ಹೊಂದಿದೆ. ಎರಡನೇದು ಏನಿದು, ಮನೆ ಊಟ ಕೋರಿ ದರ್ಶನ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು. ಮೊದಲು ಲೋವರ್ ಕೋರ್ಟ್ಗೆ ಹೋಗಿದ್ರು, ಲೋವರ್ ಕೋರ್ಟಲ್ಲಿ ಆಗಲಿಲ್ಲ, ಹೈಕೋರ್ಟ್ಗೆ ಬಂದಿದ್ದಾರೆ. ಇವತ್ತು ದರ್ಶನ್ ಅರ್ಜಿ ವಿಚಾರಣೆಯನ್ನು ಹೈಕೋರ್ಟ್ ನಡೆಸುತ್ತೆ. ಈ ವಿಚಾರವಾಗಿ ಈಗಾಗಲೇ ದರ್ಶನ್ ಮನೆ ಊಟ ಮನವಿಗೆ ಅಧಿಕಾರಿಗಳು ಕೊಕ್ಕೆ ಹಾಕಿದ್ದಾರೆ. ಅಂದರೆ ಪರಪ್ಪನಗ್ರಹಾರ ಜೈಲು ಅಧಿಕಾರಿಗಳು ಬೇಡ ಅಂತ ಹೇಳಿದರು. ಬಟ್ ಈಗ ಅವರು ಬಳ್ಳಾರಿ ಜೈಲಲ್ಲಿರೋದ್ರಿಂದ ಬಳ್ಳಾರಿ ಜೈಲಧಿಕಾರಿಗಳು ಕೂಡ ಇದ್ರ ಬಗ್ಗೆ ಒಂದು ಅರ್ಜಿಯನ್ನು ಕೊಡಬೇಕಾಗುತ್ತೆ ಕೋರ್ಟ್ಗೆ. ಮನೆ ಊಟವನ್ನು ನೀಡೋದಕ್ಕೆ ನಿರಾಕರಿಸಿ ವರದಿ ಸಲ್ಲಿಕೆಯಾಗಿತ್ತು. ಪರಪ್ಪನಗ್ರಹಾರ ಜೈಲು ಅಧಿಕಾರಿಗಳು ವರದಿಯನ್ನು ಸಲ್ಲಿಸಿದ್ರು. ಅದೇ ವರದಿಯನ್ನು ಇಟ್ಕೊಂಡು ಮುಂದುವರಿಸ್ತಾರಾ ಅಥವಾ ಬಳ್ಳಾರಿಯ ಜೈಲು ಅಧೀಕ್ಷಕರು ಇನ್ನೊಂದು ವರದಿಯನ್ನು ಕೊಡ್ತಾರಾ ನೋಡೋಣ. ಇನ್ನು ಮೂರನೇದು ಏನಂದರೆ ಜಾಮೀನು ಅರ್ಜಿ ವಿಚಾರಣೆ. ಕೊಲೆ ಪ್ರಕರಣದಲ್ಲಿ ಜಾಮೀನು ಕೋರಿ ಕೋರ್ಟ್ ಮೆಟ್ಟಿಲೇರುವ ಸಾಧ್ಯತೆ ಇವತ್ತು ನಾಳೆನಲ್ಲಿ ಆಗಬೇಕದು, ಆಗುತ್ತೆ ನನ್ನ ಪ್ರಕಾರ. ಕೊಲೆ ಪ್ರಕರಣದಲ್ಲಿ ಜಾಮೀನು ಕೋರಿ ಕೋರ್ಟ್ ಮೆಟ್ಟಿಲೇರುವ ಸಾಧ್ಯತೆ ಇದೆ. ಈಗಾಗಲೇ ಪ್ರಕರಣ ಸಂಬಂಧ ಚಾರ್ಜ್ ಶೀಟ್ ಆಲ್ರೆಡಿ ಸಲ್ಲಿಸಿದ್ದಾರೆ. ಹಾಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆಗೆ ತಯಾರಿಯನ್ನು ದರ್ಶನ್ ಪರ ವಕೀಲರು ಮಾಡ್ಕೋತಾ ಇದ್ದಾರೆ. ಇವತ್ತು ಅಥವಾ ನಾಳೆ ದರ್ಶನ್ ಪರ ವಕೀಲರು ಅರ್ಜಿ ಸಲ್ಲಿಸ್ತಾರೆ. ಈಗಾಗಲೇ ಜಾಮೀನು ಅರ್ಜಿಗೆ ಸಿದ್ಧತೆಯನ್ನು ನಡೆಸ್ಕೊಂಡಿದೆ ದರ್ಶನ್ ಫ್ಯಾಮಿಲಿ. ಅಂದರೆ ದರ್ಶನ್ ಕೂಡ ಅವರ ಸಹೋದರ ದಿನಕರ್ ತೂಗುದು ಜೊತೆಯಲ್ಲಿ ವಿಜಯಲಕ್ಷ್ಮಿ ಜೊತೆಯಲ್ಲಿ ಮಾತಾಡಿದ್ದಾರೆ. ವಕಾಲತ್ತಿಗೆ ದರ್ಶನ್ ಸಹಿಯನ್ನು ಕೂಡ ಲಾಯರ್ ಪಡ್ಕೊಂಡಿದ್ದಾರೆ. ಹಾಗಾಗಿ ಮೂರು ವಿಚಾರದಲ್ಲಿ ಕೋರ್ಟ್ ಇವತ್ತು ಏನು ಹೇಳುತ್ತೆ, ಮೂರರಲ್ಲಿ ಅಟ್ಲೀಸ್ಟ್ ಒಂದಾದರೂ ಸಮಾಧಾನದ ತೀರ್ಪು ಬರಬಹುದಾ ಅನ್ನೋದು ಪ್ರಶ್ನೆ.
ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿಯವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ ಮೂರು ವಿಚಾರ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆಗೆ ಬರ್ತಾ ಇದೆ ದರ್ಶನ್ ವಿಚಾರವಾಗಿ. ಹಾಗಾಗಿ ಮೂರರಲ್ಲಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಆದರೂ ಸಮಾಧಾನ ಕೊಡ್ಬೋದಾ? ದರ್ಶನ್ ಪಾಲಿಗೆ ಬಿಗ್ ಡೇ ಆಗುತ್ತಾ ಸೋಮವಾರ ಅಂತ? ಅರವಿಂದ, ಇವತ್ತು ದರ್ಶನ್ ವಿಚಾರದಲ್ಲಿ ಕೋರ್ಟ್ನಲ್ಲಿ 3 ಪ್ರಕರಣಗಳಿದ್ದಾವೆ. ಅದು ಮೊದಲಿಗೆ ಯಾವುದು ಅಂತೇಳಿ ನೋಡೋದಾದ್ರೆ, ಈ ಹಿಂದೆ ಅಂದರೆ ಸೆಷನ್ಸ್ ಕೋರ್ಟ್ನಲ್ಲಿ ಇವರ ಮನೆ ಊಟದ ಅರ್ಜಿ ಏನಿತ್ತು ಅದು ವಜಾ ಆಗಿತ್ತು. ಈ ಹಿನ್ನೆಲೆ ಹೈಕೋರ್ಟ್ಗೆ ಮನೆ ಊಟವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅರ್ಜಿಯನ್ನು ಹಾಕೊಂಡಿದ್ರು. ಅದರ ಅರ್ಜಿ ಇವತ್ತು ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬರುವ ಸಾಧ್ಯತೆ ಇದೆ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಈಗ ಎಲ್ಲ ಆರೋಪಿಗಳು ದರ್ಶನ್ ಸೇರಿದಂತೆ, ಪವಿತ್ರ ಗೌಡ ಸೇರಿದಂತೆ ಉಳಿದ ಎಲ್ಲ ಆರೋಪಿಗಳ ನ್ಯಾಯಾಂಗ ಬಂಧನದ ಅವಧಿ ಇವತ್ತಿಗೆ ಅಂತ್ಯವಾಗುತ್ತೆ. ಹೀಗಾಗಿ ರಾಜಾತಿಥ್ಯದ ಬಳಿಕ ಪರಪ್ಪನ ಅಗ್ರಹಾರ ಬಿಟ್ಟು ಬೇರೆ ಬೇರೆ ಜೈಲುಗಳಿಗೆ ಈ ಎಲ್ಲ ಆರೋಪಿಗಳು ಸೇರ್ಕೊಂಡಿದ್ದಾರೆ. ಹೀಗಾಗಿ ಅಲ್ಲಲ್ಲಿನ ಜೈಲುಗಳಿಂದ ಇವರೆಲ್ಲರನ್ನು ಕೂಡ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಮತ್ತೆ ಇವರ ನ್ಯಾಯಾಂಗ ಬಂಧನದ ಅವಧಿ 14 ದಿನಗಳ ಕಾಲ ಎಕ್ಸ್ಟೆಂಡ್ ಆಗ್ತಕ್ಕಂತಹ ಸಾಧ್ಯತೆ ಇದೆ. ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ದರ್ಶನ್ ಪ್ರಕರಣದಲ್ಲಿ ಇವರಿಗೂ ಕೂಡ ದರ್ಶನ್ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿಲ್ಲ. ಪ್ರಕರಣದಲ್ಲಿ ಈಗಾಗಲೇ ಪವಿತ್ರ ಗೌಡ, ಅನುಕುಮಾರ್, ವಿನಯ್ ಸೇರಿದಂತೆ ಕೆಲವರು ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನನ್ನ ಸಲ್ಲಿಕೆ ಮಾಡಿದರು ಜಾಮೀನಿಗಾಗಿ. ಅಲ್ಲಿ ವಜಾ ಆದಂತಹ ಬಳಿಕ ಇದೀಗ ಹೈಕೋರ್ಟ್ ಕದವನ್ನ ತಟ್ಟುವ ಕೆಲಸವನ್ನ ಸಹ ಮಾಡಿದ್ದಾರೆ. ಆದರೆ ಇವತ್ತು ದರ್ಶನ್ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು ಅನ್ನೋ ಮಾತುಗಳು ಕೇಳಿಬರ್ತಿದೆ. ಕಾರಣ ಇಷ್ಟೇ, 3 ದಿನಗಳ ಹಿಂದೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಳ್ಳಾರಿ ಜೈಲಿಗೆ ಭೇಟಿಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ವಕಾಲತ್ತು ಅರ್ಜಿಗೆ ದರ್ಶನ್ ಸಹಿಯನ್ನ ಪಡೆದುಕೊಂಡು ಬಂದಿದ್ದಾರೆ. ಇವತ್ತು ಈ ಒಂದು ಈಗಾಗಲೇ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಕೆ ಮಾಡಿರ್ತಕ್ಕಂತಹ ಪ್ರತಿ ಇವರ ವಕೀಲರಿಗೆ ಸಿಕ್ಕಂತಹ ಸಂದರ್ಭದಲ್ಲಿ ಅದರಲ್ಲಿರ್ತಕ್ಕಂತಹ ಸಾಧಕ ಬಾಧಕಗಳನ್ನ ಅಥವಾ ಅಲ್ಲಿ ಯಾವ್ದಾದ್ರು ಲೂಪೋಲ್ಸ್ ಇದೆಯಾ ಅಂತೇಳಿ ನೋಡಿಕೊಂಡು ಆ ಬಳಿಕ ಇವತ್ತು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಕ್ಕಂತಹ ಸಾಧ್ಯತೆ ಇದೆ. ಬಹುಶಃ ಇವತ್ತು ಜಾಮೀನಿಗೆ ಅರ್ಜಿಯನ್ನು ದರ್ಶನ್ ಸಲ್ಲಿಕೆ ಮಾಡಬಹುದು. ಅರವಿಂದ್ ಮೂರ್ತಿ, ಇವಾಗ ಹೆಚ್ಚು ಕಡಿಮೆ ನ್ಯಾಯಾಂಗ ಬಂಧನದ ಅವಧಿ ಅಂತ್ಯ ಆಗ್ತಾ ಇರೋದ್ರಿಂದ ಈಗ ಸಹಜವಾಗಿಯೇ ಬೈ ಡಿಫಾಲ್ಟ್ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆಗುತ್ತಾ? ಯಾಕಂದ್ರೆ ಇನ್ನೂ ಜಾಮೀನಿಗೆ ಇವರು ಅರ್ಜಿ ಸಲ್ಲಿಸಿಲ್ಲ, ವಿಸ್ತರಣೆ ಆಗುತ್ತಾ? ಅಥವಾ ವಿಸ್ತರಣೆ ಮಾಡಿ ಅಂತ ಕೋರ್ಟ್ಗೆ ಪೊಲೀಸರು ಅಥವಾ ವಕೀಲರು ಮನವಿಯನ್ನ ಮಾಡ್ಕೋಬೇಕಾಗತ್ತಾ? ಇವರ ಇವತ್ತು ಆ ನ್ಯಾಯಾಂಗ ಬಂಧನದ ಅವಧಿ ಅಂತ್ಯವಾಗುವ ಹಿನ್ನೆಲೆಯಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಮೂಲಿಯಂತೆ ಆಕ್ಷೇಪಣೆ ಸಲ್ಲಿಸುವ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಯಾವ ಕಾರಣಕ್ಕೋಸ್ಕರ ಇವರಿಗೆ ಜಾಮೀನನ್ನ ಕೊಡಬಾರ್ದು, ಪ್ರಕರಣದಲ್ಲಿ ಇವರ ರೋಲ್ ಏನಿದೆ, ಇನ್ನೂ ಕೂಡ ಇದೀಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ, ಕೆಲವರ ರೋಲ್ ಇನ್ನೂ ಕೂಡ ಬಾಕಿ ಇದೆ, ಅಂತವ್ರನ್ನ ವಿಚಾರಣೆ ನಡೆಸುವ ಅವಶ್ಯಕತೆ ಇದೆ. ಸದ್ಯಕ್ಕೆ ಇಂಥವ್ರಿಗೆ ಜಾಮೀನನ್ನ ಕೊಟ್ಟರೆ ಹೊರಗಡೆ ಇವರು ಸಾಕ್ಷಿಗಳಿಗೆ ಬೆದರಿಕೆಯನ್ನ ಹಾಕ್ತಕ್ಕಂಥ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಒಂದು 10 ಅಂಶಗಳ ಈಗಾಗಲೇ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಆ ಆಕ್ಷೇಪಣೆಗೆ SP ಪ್ರಸನ್ನ ಕುಮಾರ್ ವಾದವನ್ನ ಸಹ ಮಂಡನೆ ಮಾಡಲಿದ್ದಾರೆ. ಹೀಗಾಗಿ ಬಹುತೇಕ ಬೇಲ್ ಆಗೋದಿಲ್ಲ, ಇವರಿಗೆ ಮಾಮೂಲಿ 14 ದಿನಗಳ ಕಾಲ ಮತ್ತೆ ನ್ಯಾಯಾಂಗ ಬಂಧನ ಎಕ್ಸ್ಟೆಂಡ್ ಆಗ್ತಕ್ಕಂತಹ ಸಾಧ್ಯತೆ ಇರೋದು. ರೈಟ್ ಮೂರ್ತಿ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ನೋಡೋಣ, ನಾನು ಆಗಲೇ ಹೇಳಿದಂತೆ ಅಟ್ಲೀಸ್ಟ್ ಮನೆ ಊಟಕ್ಕಾದರೂ ಹೈಕೋರ್ಟ್ ಓಕೆ ಅಂತಂದರೆ ಸ್ವಲ್ಪ ಮಟ್ಟಿಗೆ ಸಮಾಧಾನವನ್ನು ಪಟ್ಕೋಬಹುದು. ಬಟ್ ಅದಕ್ಕೆ ಕೋರ್ಟ್ ಏನು ಹೇಳುತ್ತೆ ಅಂತಕ್ಕಂಥದ್ದು ಕುತೂಹಲ. ಇನ್ನು ನ್ಯಾಯಾಂಗ ಬಂಧನದ ಅವಧಿ ಅದು ಖಂಡಿತ ವಿಸ್ತರಣೆ ಆಗೇ ಆಗುತ್ತೆ. ಜಾಮೀನು ಸಲ್ಲಿಕೆ ಮಾಡಿದ್ರೆ, ಅರ್ಜಿ ಸಲ್ಲಿಸಿದ್ರೆ ಅದು ವಿಚಾರಣೆಗೆ ಬರುತ್ತೆ. ಬಟ್ ಸಿಗುತ್ತಾ ಇಲ್ವಾ, ಸಿಗೋದೇ ತುಂಬ ಡೌಟ್ ಅಂತ ಹೇಳ್ತಿದ್ದಾರೆ.